ಹೇಳು ಹೇಳೆ. ಏನ್ ಹೇಳಿ ಮಣ್ಣಂಗಟ್ಟಿ, ಹಾಳಾದ್ ನಿಮ್ ಅಣ್ಣಂಗೆ ಮೊಬೈಲ್ ತಗೊಂಡೋಗ್ ಕೊಡು. ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಮೆಂಟ್ಲಾಗ್ಬಿಟ್ಟಿದ್ದೀನಿ, ಅದಕ್ಕೆ ಮೊದ್ಲು ಹೋಗ ದೊಡ್ಡ ಮೆಟ್ಲಿಗೆ ಮೊಬೈಲ್ ಕೊಡು. ಹೋಗ ಆ ಕಡೆ. ಅಣ್ಣ, ನಂದಿನಿ ಕಾಲ್ ಮಾಡಿದ್ದಾಳೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಏನ್ ಮಾತಾಡ್ಬೇಕಂತೆ? ಅದೆಲ್ಲ ಆಗಲ್ಲ ಅಂತ ಹೇಳು. ನಂದು ಲೌಡ್ ಸ್ಪೀಕರ್ ಆನ್ ಮಾಡೆ. ನಿನ್ನೇನ್ ನೀನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ಹೇಳು. ಕುಡಿದು ತೂರಾಡ್ಕೊಂಡ್ ಬಂದು ಮನೆ ಹತ್ರ ಗಲಾಟೆ ಮಾಡಕ್ಕಾಗತ್ತೆ, ಕಾಲ್ ಮಾಡಿದ್ರೆ ಮಾತಾಡಕ್ಕಾಗಲ್ವಾ? ಓಯ್, ನಿನ್ಗೆ ಹೇಳ್ತಿರೋದು, ನಾನು ನಿನ್ ಹತ್ರ ಮಾತಾಡ್ಬೇಕು. ಸಂಜೆ ಡ್ಯಾಮ್ ಹತ್ರ ಕಾಯ್ತಾ ಇರ್ತೀನಿ, ನೀನ್ ಬರ್ಬೇಕು. ಬಂದೇ ಬರ್ತ್ಯಾ? ಬರ್ತಾನೆ ಬಿಡಮ್ಮ. ಬರ್ಲಿಲ್ಲ ಅಂದ್ರೆ ಅಷ್ಟೇ. ಏನಿಲ್ಲ, ಕಾಗೆ ಹಾರಿಸ್ತಾ ಇದ್ದೀನಿ. ಏನ್ ಇಷ್ಟೊತ್ತಾಯ್ತು ಬರ್ಲಿಲ್ಲ? ಬರ್ತಾನೋ ಇಲ್ಲ ಕೈ ಕೊಡ್ತಾನೋ? ನಮ್ಮಣ್ಣ ಕೈ ಹಿಡಿಯೋನ್ ಕಣೆ, ಬಂದೇ ಬರ್ತಾನೆ. ನೀನ್ ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ಯಾ? ನಮ್ ಸೆಲ್ಫಿ ಸೀನಾ ಇಲ್ವಾ, ಅವನು ಫೇಸ್ಬುಕ್ ಅಲ್ಲಿ ಆನ್ ದ ವೇ ಟು ಡ್ಯಾಮ್ ಅಂತ ಸ್ಟೇಟಸ್ ಹಾಕಿದ್ದಾನೆ, ನೋಡು. ಬಂದ. ಏಯ್ ಪೊರ್ಕಿ, ಥರ್ಡ್ ಕ್ಲಾಸ್ ತರ ಕುಡ್ಕೊಂಡ್ ಬಂದು ಬೀದಿಲ್ ರಂಪ ಮಾಡ್ತಿಯಲ್ಲ, ಸಭ್ಯಸ್ಥಾನ ನೀನು? ಅಷ್ಟೊಂದೆಲ್ಲ ಓದ್ ದಬಾಕಿದ್ಯಲ್ಲ, ಒಂದ್ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಾ ನಿನ್ಗೆ? ಹುಡುಗಿರ್ ಹಾಗೆ ಹುಡುಗಿರ್ ಹಿಂಗೆ ಅಂತ ಉದ್ದ ಡೈಲಾಗ್ ಹೊಡಿತಾ ಇದ್ದವನು ನಿನ್ನಂಥ ಲೋಫರ್ ಜೊತೆ ನನಗೇನು? ಇಷ್ಟೊಂದು ಕೀಳ್ ಮಟ್ಟದಲ್ಲಿ ನಡ್ಕೋತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಿನ್ ತಲೆಯಲ್ಲಿ ಒಳ್ಳೆ ಯೋಚನೆ ಬರಲ್ವಾ? ಹೋಗಿ ನಿನ್ನ ಆ ರೇಂಜ್ ಅಲ್ಲಿ ನೋಡಿದ್ನಲ್ಲ, ಹೊಡ್ಕೋಬೇಕು ನಾನು. ಏಯ್, ಯಾರೋ ನೀನು ನಮ್ಮನೆಗೆ ಬಂದು ನಮ್ಮ ಅಪ್ಪನ್ ಕರೆದು ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡಕ್ಕೆ? ಸಾಕು ನಿಲ್ಸ, ಏನ್ ಬಿಟ್ರೆ ವಾಯ್ಸ್ ರೈಸ್ ಮಾಡ್ತಾನೆ ಇದ್ಯಾ? ನನ್ನ ಇಷ್ಟ ಏನ್ ಬೇಕು ಸಾರಿ. ಅವತ್ತಾಗಲ್ಲ ಅಂದೆ ತಾನೆ, ಮತ್ತೇನೇ ನಿಂದು? ಹೌದು, ಅವತ್ತೇನೋ ಆಗಲ್ಲ ಅಂದೆ. ಇನ್ನೊಂದೆರಡು ಸತಿ ಕೇಳಿದಿದ್ರೆ ಆಗತ್ತೆ ಅಂತ ಇದ್ದೇನೋ. ಏನಂದಮ್ಮಿ ನೀನು? ಇನ್ನೊಂದೆರಡು ಸತಿ ಕೇಳಿದ್ರೆ ಓಕೆ ಅಂತಿದ್ದೆ. ಏನಮ್ಮ ಹೇಳ್ತಿದ್ದಿ ನೀನು? ಹಾಗಾದ್ರೆ ಇವಾಗ ಆಗೋದೇ ಇಲ್ಲ. ಒಂದ್ ವೇಳೆ ನಾನ್ ಒಪ್ಕೊಂಡ್ರು ನಮ್ಮಪ್ಪ ನನ್ನ ಸಾಯಿಸೇ ಬಿಡ್ತಾರೆ. ಇರ್ಲಾರ್ದೆ ಇರ್ವಿ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇವಾಗ ನಾ ಅದನ್ನ ಸರಿ ಮಾಡ್ತೀನಿ, ನಿನ್ಗೆ ಓಕೆನಾ? ಇನ್ನೇನ್ ಸರಿ ಮಾಡ್ತೀಯ? ಎಲ್ಲ ಹಾಳಾದ್ಮೇಲೆ ಎಲ್ಲ ನನ್ ಕರ್ಮ. ಬಾರೆ ಸರಿ ಮಾಡ್ತಾನೆ. ಸರಿ ಎಲ್ಲ ಮಾಡೋದ್ ಮಾಡ್ಬಿಟ್ಟು ಕಣೆ. ಏನೋ ಸೆಲ್ಫಿ ತಲೆಗೆ ಯಜ್ಞನೇ ಬಿಟ್ಟು ಹೋಗ್ಬಿಟ್ಟಲ್ಲೋ. ಬಡ್ಡಿ ಮಗನ್ ತುಪ್ಪ ಚಾರ್ ರೊಟ್ಟಿಗೆ ಬೀಳಷ್ಟರಲ್ಲಿ ನಮಗ್ ನಾವೇ ವಿಲನ್ ಆಗ್ಬಿಟ್ವಲ್ಲೋ. ಇನ್ನೂ ಕಾಲ ಮಿಂಚಿಲ್ಲ ಕಣ. ಇನ್ನೊಂದೆರಡು ಸಲ ಕೇಳ್ತಿದ್ರೆ ಓಕೆ ಅಂತಿದ್ದೆ ಅಂತಂದ್ಲು. ಎರಡು ಸಲ ಅಲ್ಲ, ಎಕ್ಸ್ಟ್ರಾ 2 ಸಲ ಕೇಳು. ಜಾಸ್ತಿ ಕೇಳೋದ್ರಲ್ಲಿ ಗಂಡಸರಿಗೆ ಏನು ಅವಮಾನ ಆಗಲ್ಲ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟ. ಒಂದು ಕೆಲಸ ಮಾಡು, ಇದನ್ನ ಕೈಯಲ್ಲಿ ಇಟ್ಕೊಂಡು ಕೇಳು. ಜಗತ್ತಲ್ಲಿ ಇದನ್ನ ನೋಡಿದ್ಮೇಲೆ ಬಿದ್ದಿಲ್ದಿರೋ ಹುಡುಗಿರೇ ಇಲ್ಲ. ಸಾರಿ ಮಗ, ಗಾಬರಿ ಆಗೋಯ್ತು. ಇತ್ತಗೋ ಮಗ, ಇತ್ತಗೊಂಡೋಗಿ ಕೇಳು. ಹೋಗ ಮಗ. ಸುತ್ತಲೂ ಹರಿಯೋ ಗಂಗೆ ಮೇಲಾಣೆ, ಮೈ ಸೋಕೋ ತಂಗಾಳಿ ಮೇಲಾಣೆ, ಮೌನವಾಗಿರೋ ಆಕಾಶದ ಮೇಲಾಣೆ. ಇವತ್ತು ನಿನ್ ಕೈ ಹಿಡಿದ್ರೆ ನನ್ನ ದೇಹದಲ್ಲಿ ಜೀವ ಇರೋ ಕೊನೆ ಕ್ಷಣದವರೆಗೂ ನಿನ್ನ ಇದೇ ಹೂವಿನ ರೀತಿ ನೋಡ್ಕೋತೀನಿ ಕಣೆ. ನೀನು ಒಪ್ಕೊಳ್ಳೆ. ಎದ್ದ ಮೇಲ್ ಸುಮ್ನಾಗೋ, ಸೋತ್ ಮೇಲೆ ಯಾಕೋ ಸುಮ್ನಾಗ್ತೀಯ? ಹೋಗ ಟ್ರೈ ಮಾಡ. ಅಮ್ಮೇ, ಕೊನೆದಾಗ ಕೇಳ್ತಾ ಇದ್ದೀನಿ, ಏನಾದ್ರು ಹೇಳ್ಬಿಟ್ಟು ಹೋಗು. ಹೇಳು. ನನ್ನ ಹೆಸರು ಅಮ್ಮಿ ಅಲ್ಲ, ನಂದಿನಿ ಅಂತ. ನಂದಿನಿ ಅಂತ ಬೇರೆಯವ್ರು ಕರೆಯಕ್ಕೆ, ನೀನ್ ನನ್ನೋಳು ಅನ್ನೋ ಸಲಿಗೆಯಿಂದ ಪ್ರೀತಿಯಿಂದ ಅಮ್ಮೆ ಅಂತ ಕರಿತೀನಿ. ಈಗ ಹೇಳು, ಏನಂತ ಕರೀಲಿ? ಹೇಳಿ, ಏನಾದ್ರೂ ಹೇಳಿ. ಈಗ್ಲಾದ್ರೂ ಹೇಳು, ಏನಂತ ಕರೀಲಿ? ಅಮ್ಮಿ ಅಂತಾನೆ ಕರಿ. ಅಮ್ಮೆ ನಿಂತ್ಕೋ. ಮೊದ್ಲು ನಿನ್ ಮಾವನ ಅಪ್ಸು.
ದೇವಸ್ಥಾನಕ್ಕೆ ಬಂದ್ರು ಈ ಊರ್ ಹಂದಿಗಳ ಕಾಟ ತಪ್ಪೋದಿಲ್ಲ. ಅಯೋಗ್ಯರು ಸರ್ ಏನಪ್ಪಾ ಅದು? 2 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಸರ್. ಸರ್ ನೀವು ಯಾರು ಅಂತ ಗೊತ್ತಲ್ಲದೆ ತಪ್ಪು ಮಾಡ್ಬಿಟ್ವಿ ಸರ್. ಸರ್ ಪ್ಲೀಸ್ ಸರ್. 2 ನಿಮಿಷ ಅಲ್ಲ 2 ಕ್ಷಣ ನಿಮ್ಮ ಹತ್ರ ಮಾತಾಡೋದು ನನಗೆ ಇಷ್ಟ ಇಲ್ಲ. ಸರ್. ನಿಮ್ಮ ಹತ್ರ ಏನಿದೆ ನನ್ನ ಮಾತು ಬಿಡ್ರಿ, ಜಾಗ ಬಿಡ್ರಿ, ಜಾಗ ಬಿಡ್ರಿ, ಬಿಡ್ರಿ, ಜಾಗ, ಸರ್. ಬಿಡ್ರಿ, ಜಾಗ. ಸರ್ ಒಂದ್ಸ ಮಾತು ಕೇಳಿ ಸರ್. ಯಾಕೆ ಅಪ್ಪರ್ ನನ್ನ ಮಗ ಏನು ಕಿಡ್ನಿ ಕೇಳಿದ್ವಾ? ಲೇ ಬಾರ ಬೇಜ ಮಾಡ್ಕೋಬೇಡ ಬಾರ. ಆಗಲ್ಲ ರೀ, ಬ- ಬ- 10 ಪೈಸೆ ಕಮ್ಮಿ ಬರುತ್ತೆ ಇದ್ರೂ ಆಗಲ್ಲ. ಕಿಲೋ 30 ರೂಪಾಯಿ ಹಾಕೊಡಪ್ಪ, ಬರುತ್ತೆ ಹಾಕೊಡಪ್ಪ. ಆಗಲ್ಲ ರೀ. ನೀನು ಹಾಕೊಟ್ಟೆ ತಾನೇ ಬರೋದು. 2 ನಿಮಿಷ ಮಾತಾಡಬೇಕು ಸರ್. ಪ್ಲೀಸ್ ಸರ್. ನಿಮ್ಮ ಹತ್ರ ಮಾತಾಡೋದು ನನಗೆ ಏನೂ ಇಲ್ಲ ರೀ. ನಾನು ದಯಮಾಡಿ ಬಿಟ್ಬಿಡಿ. ಅಪ್ಪ ಕೊಡಪ್ಪ, 40 ರೂಪಾಯಿ ತಗೊಳಪ್ಪ, ಕೊಡಪ್ಪ. ಏ ಕೆಜಿ 40 ರೂಪಾಯಿ ಇದೆಯಾ ಅವ್ರಿಗೆ? ಅಣ್ಣ ನಿಮ್ಗೆ ಗೊತ್ತಿರಲ್ಲ. ಹ್ಞೂ ಹಾಗಾದ್ರೆ 30 ರೂಪಾಯಿ ಕೊಡಿ ಸರ್. ಏನಪ್ಪ ರೌಡಿಗಳು ಹೇಳಿದ್ರು ಅಂತ 40 30ಕ್ಕೆ ಯಾಕೆ ಕೊಡ್ತೀಯಾ? 40ಕ್ಕೆ ಕೊಡು, ನಷ್ಟ ಹಾಕಿ ಮಾಡ್ಕೊತೆ. ತಗೋ ತಗೋ ತಗೋ, ನೀನು ತಗೋ, ಅವ್ರಿಗೆ ಗೊತ್ತಿರೋ ಮೇಲೆ 30 ರೂಪಾಯಿ ಅಷ್ಟೇ ನೀನು ಸರ್. ತಗೊಳಪ್ಪ, ಹೇಳ್ತೀನಿ ನಾನು, ತಗೋ ನೀನು. ಏಯ್ ತಾಳಿ ಸರ್, ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ ಸರ್, ತಾಳಿ. ಹೇಳ್ತಿಲ್ವಾ? ಅರ್ಥ ಮಾಡ್ಕೋಬೇಕು, ಅರ್ಥ ಕೊಡ್ಲ ಮಾಡ್ಕೋಬೇಕು. ಕಣ. ಆಗಲ್ಲ ಸರ್, ಸಾಧ್ಯವೇ ಇಲ್ಲ. ಅಲ್ಲ ಸರ್, ತಾವು ಈಗೀಗಿಲ್ಲ ಅಂದ್ಬಿಟ್ರೆ ಹೇಗೆ ಸರ್? ಇದಕ್ಕೋಸ್ಕರ ನಾನು ಎಷ್ಟು ಅಲ್ದಾಡಿದ್ದೀನಿ ಅಂತ ತಮಗೂ ಗೊತ್ತಿದೆ. ಅಲ್ಲ ಸರ್, ಇದು ಆಗೋಲ್ಲ ಅನ್ನೋದಕ್ಕೊಂದು ಬಲವಾದ ಕೊಂಡು ಕೊಡಿ. ಬ್ಯಾಂಕ್ ಸಾಲ ಕೊಡದೆ ನಿಮ್ಮ ಮನೆ ಮೇಲೆ ತಗೊಂಡಿರೋ ಸಾಲನೇ ಇನ್ನೂ ತೀರಿಸಿಲ್ಲ. ಅಷ್ಟರಲ್ಲಿ ಮತ್ತೆ ಸಾಲ ಅಂದ್ರೆ ಕೊಡಕ್ ಸಾಧ್ಯ ಆಗಲ್ಲ. ದಯವಿಟ್ಟು ಹೊರಡಿ. ಅಲ್ಲ ನನ್ನ ಎಲ್ಲ ಡಾಕ್ಯುಮೆಂಟ್. ಹಾ, ನಾನು ಚೆನ್ನಾಗಿದ್ದೀನಿ. ಏನು ಕಾಲ್ ಮಾಡಿದ್ದು? ಹೌದು, ನಾನು ಬರ್ತೀನಿ. ಕೂತ್ಕೊಳ್ಳಿ. ಹಾಂ, ಓಕೆ ಓಕೆ ಓಕೆ. ನೀವು ಶ್ಯೂರಿಟಿ ಕೊಡ್ತೀನಿ ಅಂದಮೇಲೆ ಕೆಲಸ ಆದಂಗೆನೆ. ಆಯ್ತು ಬಿಡಿ. ಓಕೆ ಸರ್, ಆಯಿತು. ನಿಮ್ಮ ಲೋನ್ನ ನಾನು ಸ್ಯಾಂಕ್ಷನ್ ಮಾಡ್ತೀನಿ. ಸರ್, ಇಲ್ಲಿವರೆಗೂ ಒಂದು ನಯಾ ಪೈಸೆ ಸ್ಯಾಂಕ್ಷನ್ ಮಾಡಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಸರ್. ಹೇಗೆ ಸರ್ ಸಾಧ್ಯ ಆಯ್ತಿದ್ದು? ಇದಕ್ಕೆಲ್ಲ ಕಾರಣ ಸರ್, ಅವ್ರು ಹೆದರ್ಕೊಂಡು ನೀವು ಈ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೀರಾ. ನಮ್ಗಿಂತ ಲೋನೇ ಬೇಡ ಸರ್. ಅವ್ರು ಯಾವ್ದು ರೋಡ್ಗಳು ಸರ್, ಅವ್ರು ಹೆದರ್ಕೊಂಡು ನೀವೇ ಸಮಾಧಾನ. ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವರು MSc ಅಗ್ರಿ ಮುಗಿಸಿ ಎಲ್ಲೂ ಕೆಲ್ಸಕ್ಕೆ ಹೋಗ್ದೇನೆ ತಮ್ಮ ಹಳ್ಳಿನ ಉದ್ಧಾರ ಮಾಡ್ತಿದ್ದಾರೆ. ಆ ಹಳ್ಳಿನಲ್ಲಿ ಸರ್ಕಾರದಿಂದ ಏನೂ ಫೆಸಿಲಿಟಿ ಇರಲಿಲ್ಲ. ಆದರೆ ಈಗ ಎಲ್ಲ ಫೆಸಿಲಿಟೀಸೂ ಇದೆ. ಅದನ್ನೆಲ್ಲ ಮಾಡಿದವರು ಅವರೇ. ಆ ಹಳ್ಳಿನಲ್ಲಿ ಪ್ರತಿಯೊಂದು ಮನೆಗೂ ಹೊಲಕ್ಕೂ ಪಂಪ್ ಸೆಟ್ಗಳಿಗೂ ಸೋಲಾರ್ ಪವರ್ನ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆಲ್ಲ ಲೋನ್ ಕೊಟ್ಟಿರೋದು ನಮ್ಮ ಬ್ಯಾಂಕ್ಗೆ. ಅವ್ರು ಇಲ್ಲಿ ತನಕ ಒಂದು ಕಂತನ್ನು ನಿಲ್ಲಿಸಿಲ್ಲ. ಅವ್ರು ಹೇಳಿದ ಟೈಮ್ಗಿಂತ ಒಂದಿನ ಮುಂಚೆನೇ ಬಂದು ಕಂತುಗಳನ್ನ ಕಟ್ಕೊಂಡು ಹೋಗ್ತಿದ್ದಾರೆ. ಅವರು ಅಂದರೆ ನಮ್ಮ ಬ್ಯಾಂಕ್ಗೆ ಹೆಮ್ಮೆ. ಅಂಥವ್ರ ಬಗ್ಗೆ ನೀವು ಫೈಲ್ ಕೊಡಿ. ಈ ವಾರನೇ ನಿಮ್ಮ ಲೋನನ್ನು ನಾನು ಸ್ಯಾಂಕ್ಷನ್ ಮಾಡ್ತೀನಿ. ಮುಂದಿನ ವಾರನೇ ನೀವು ಬಂದು ದುಡ್ಡನ್ನು ಡ್ರಾ ಮಾಡ್ಕೊಂಡು ಹೋಗಿ. ಓಕೆ? ಓಕೆ. ಸರ್ ಈಗ ಬಾರ್ ಕಡೆಗೆ ಹೋಗ್ತಾ ಇದ್ದೀನಿ, ಅಲ್ಲೂ ಬಂದು ಕುಡಿಸ್ತೀರಾ? ಸರ್ ಓಕೆ ಸರ್. ಯಾವ ಬಾರು ಯಾವ ಬ್ರ್ಯಾಂಡ್ ಅಂತ ಹೇಳಿದ್ರೆ ಟೇಬಲ್ ಬುಕ್ ಮಾಡ್ತೀನಿ ಸರ್. ನಿಮ್ಮ ಹತ್ರ 2 ನಿಮಿಷ ಏನೇ ನಿಮ್ಮ 2 ನಿಮಿಷದ ಮಾತು ನಂದು. ಸರ್ ಪ್ಲೀಸ್ ಸರ್. ನೀವು ಯಾಕೆ ನಾನು ಬೆನ್ನಿಂದ ಬಿದ್ದಿರಿ ನಂಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ನಿಮ್ಮ ತಂದೆ ತಾಯಿ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಏನೋ ನಮ್ಮ ಮಾವ ನಮ್ಮನ್ನು ಬೈದಲ್ದೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಕರೆದು ಬರೋ ಬೈತಾರಂತಲ್ಲೋ. ಲೇ ದಡ್ ನನ್ನ ಮಗನೇ, ನಿಮ್ಮ ಸಿಡುಕ್ ಮೂತಿ ಮಾವ ಸಿಡುಕೊಂಡು ಹೇಳಿದ ಅದೇ ಡೈಲಾಗ್ನ ನಗ್ನಗ್ತಾ ಹೇಳಿದ್ದಿದ್ರೆ ಹೆಂಗಿರ್ತಾ ಇತ್ತು ಒಂದ್ಸರಿ ನೋಡು. ನಮ್ಮ ಹತ್ರ 2 ನಿಮಿಷದ ಮಾತು ಏನು? ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ತಾಯಿನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಸೆಲ್ಫಿ ನಿಜವಾಗ್ಲೂ ವರ್ಕೌಟ್ ಆಗುತ್ತೇನೋ? 100% ಮಗ. ಅಳಿಯಂದ್ರ
ಅವತ್ತು ಕುಡ್ಕೊಂಬಂದ್ ಗಲಾಟೆ ಮಾಡಿದ್ ನೋಡಿ ಅವ್ರನ್ನ ದೊಡ್ಡ ರೋಡಿ ಅನ್ಕೊಂಡ್ಬಿಟ್ಟಿದೆ. ಅಳಿಯ ನಮ್ಗಳ ಮಧ್ಯೆ ಮೇಂಟೈನ್ ಮಾಡಿದ್ದ ಮಾವ ಕೊಟ್ಬಿಟ್ಟ. ಮದುವೆ ವಯಸ್ಸಿ ಬಂದ್ಮೇಲೆ ನಮ್ ಕೈಲಿ ಏನಿರುತ್ತೆ ಹೇಳಿ. ಇನ್ ಮುಂದೆ ಏನಿದ್ರು ನಿಮ್ ಮಗಳೇ ಆ ಪುಣ್ಯಾತ್ಮನಿ ಮುಗ್ದಾರ ತೋರಿಸ್ಬೇಕು. ಜನ ಜಾಸ್ತಿ ನಮ್ ಕಡೆ. ನಿಮ್ ಕಡೆನೂ ಒಂದು 150-200 ಜನ. 200 ಜನರ ಆದ್ರೂ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಊಟ ಆಗ್ಬೇಕು. ಏನ್ ಅಳಿ ಅಂದ್ರು ಅಲ್ಲೇನ್ ಸನ್ನೆ ಮಾಡ್ತಿದ್ದೀರಿ? ನಂದಿನಿ ನಿಮ್ಮೋಳು ಆದ್ಮೇಲೆ ಲಕ್ಷ್ಮಿನ ಕರ್ಕೊಂಬರಕ್ ಹೇಳ್ತಿದ್ದೀರಿ. ತುಂಬಾ ಮಾತಿದ್ಯಾ? ಹೋಗಿ ಕರ್ಕೊಂಡು ಹೋಗಿ. ಅಲ್ವೇನೆ? ನೀವ್ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗಿ. ನಾನು ಇವಳಿಗೆ ಕರ್ಕೊಂಡು ಹೋಗಿದ್ದು. ಪರ್ಮಿಷನ್ ಸಿಕ್ತಲ್ಲ, ಹೋಗ್ರಪ್ಪ ಹೋಗ್ರಪ್ಪ. ಈ ವಯಸ್ಸಿನಲ್ಲಿ 4 ಮೆಟ್ಲು ಒಂದ್ ಹೆಜ್ಜೆ. ಯಾಕೆ ಹಿಂಗ್ ಮಾಡ್ತೀಯಾ? ಇನ್ನೇನು ಮತ್ತೆ 30 ಕಿಲೋಮೀಟರ್ಸ್ ದೂರದಲ್ಲಿರೋ ಬೆಟ್ಟ ಕರ್ಕೊಂಡ್ಬಂದು ಏನು ಮಾತಾಡ್ದೆ ಸುಮ್ನೆ ಕೂತಿದ್ಯಲ್ಲೋ. ಏನಾದ್ರೂ ಮಾತಾಡೋ. ಏನ್ ಮಾತಾಡೋದು? ಒಂದ್ ಕೆಲ್ಸ ಮಾಡೋಣ, ನಿನ್ಗೊಂದ್ ಮ್ಯಾಜಿಕ್ ತೋರ್ಸ್ಲಾ? ಎಲ್ಲಿ ಕೈ ತೋರ್ಸು. ಈಗ ತಗೊಂಡು ಕೈಲಿಡ್ಬೇಕು. ಈಗ ನೋಡೋದು ಎಷ್ಟು ಚೆನ್ನಾಗಿ ಒಳಗಡೆ ಹೋಗುತ್ತೆ ಅಂತ. ಅಲಮ್ಮಿ ನೋಡು ನೋಡು ಹೆಂಗ್ ಹೋಗ್ತಿದೆ. ಇವಾಗ ಅದೆಲ್ಲಿದೆ ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ನಾನ್ ತೋರಿಸ್ಲಾ? ಹೀಗೋ ಹೀಗೋ ಹೀಗೋ. ಯಾಕಮ್ಮಿ? ನಿನ್ ಡಬ್ಬ ಮ್ಯಾಜಿಕ್ಕು ನನ್ ಮುಟ್ಟೋ ಲಾಜಿಕ್ಕು ಏನು ಬೇಡ. ಮತ್ತಿನ್ನೇನ್ ಬೇಕು? ಫಸ್ಟ್ ಟೈಮ್ ಒಂಟಿಯಾಗಿ ಔಟಿಂಗ್ ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ ಗಿಫ್ಟ್ ಬೇಕು. ಮುಂಚೆನೆ ಹೇಳೋದಲ್ವೇನೆ? ಸರಿ ಹೋಗ್ಲಿ ಬಿಡು, ಹೋಗ್ತಾ ಕೊಡಿಸ್ತೀನಿ. ಕೇಳಿಸ್ಕೊಂಡ್ ಕೊಡಿಸ್ಕೋಬೇಕಾ? ಸ್ಪೆಷಲ್ ಗಿಫ್ಟ್ ತಂದ್ ಕೊಡ್ಬೇಕು. ಸಾರಿ ಕಣೆ, ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ, ಓಕೆನಾ? ಹೋಗ್ಲಿ, ನಾನ್ ಕೊಡ್ತೀನಿ, ತಗೋತೀಯಾ? ಅಮ್ಮೋರು ಮೊದ್ಲೇ ಎಲ್ಲ ಪ್ರಿಪೇರ್ ಆಗಿ ಬಂದಿರೋ ಆಗಿದೆ. ಇವಾಗ ನೀನು ಕಣ್ಮುಚ್ಚು, ಕೈ ಚಾಚು. ಇದು ನಿನ್ ಲೈಫಲ್ಲಿ ಮರೆಯಕ್ಕಾಗ್ದಿರೋಂತ ಸ್ಪೆಷಲ್ ಅಂಡ್ ಕಾಸ್ಟ್ಲಿ ಗಿಫ್ಟ್. ಕೊಡ್ಲಾ ಕೊಡ್ಲಾ ಕೊಡ್ಲಾ? ನಿಜವಾಗ್ಲೂ ನನ್ನ ಲೈಫಲ್ಲಿ ಮರೆಯಕ್ಕಾಗ್ದಿರೋ ಕಾಸ್ಟ್ಲಿ ಗಿಫ್ಟ್ ಇದೆ ಕಣೆ. ಒಂದೇನೆ 1000 ಕೇಳಿದ್ರು ಕೊಡ್ತಿದ್ದೆ. ಪ್ಲೀಸ್ ಮನೆ, ನಾನೇನ್ ಕೇಳ್ದೆ? ಹೋಗೋಣ ಬಾರೋ. ಒಂದ್ ಗಿಫ್ಟ್ ತಾನೇ ಕೇಳ್ದೆ. ಇಲ್ಲಿ ಕೊಡೋ ಬದ್ಲು ಇಲ್ಲಿ ಕೊಟ್ಟಿದ್ರೆ ಖುಷಿ ಆಗ್ತಿರ್ಲಿಲ್ವಾ? ರವಿ, ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಬಾರೋ ಹೋಗ್ಬಿಡೋಣ. ನೀವು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ ಕಣೋ. ಬಾರೋ ಹೋಗ್ಬಿಡೋಣ, ಹೋಗೋಣ ಬಾರೋ. ಕೇಳಿದ ತಕ್ಷಣ ಕೊಟ್ಟಿದ್ರೆ ಕಿಕ್ಕಿನ ಜಾಸ್ತಿ ಆಗಿರೋದಾ? ಒಂದೇ ಒಂದ್ ಕೊಡೋ ಕೇಳು, ಆ ಕಿಕ್ಕಲ್ಲ ಹಂಗೆ ಹೊಟ್ಟೋಗ್ಬಿಡ್ತೀನಿ. ರವಿ 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 ಪ್ಲೀಸ್ ಹೋಗ್ಬಿಡೋಣ ಬಾ ರವಿ. ರವಿ ಹೋಗ್ಬಿಡೋಣ ಬಾ ರವಿ, ಪ್ಲೀಸ್. ರವಿ ಅವನನ್ನೇನು ಮಾಡ್ಬೇಡಿ, ಅವನನ್ನ ಬಿಟ್ಬಿಡಿ. ರವಿ ರವಿ ಬಿಟ್ಬಿಡಿ, ಬಿಟ್ಬಿಡಿ.
ನಂದಿನಿ ರವಿ ರವಿ ಅಣ್ಣ ನಂದಿನಿ ಬಿಡ್ರು ನನ್ಗೆ ಇವನ್ಗೆ ಮದ್ವೆ ಫಿಕ್ಸ್ ಆಗಿದೆ ಅಣ್ಣ. ಮುಂದಿನ ತಿಂಗಳೇ ಮದ್ವೆ ಅಣ್ಣ. ಪ್ಲೀಸ್ ಅಣ್ಣ. ಓ ಅಣ್ಣ. ಮದುವೆ ಬಿಟ್ಬಿಡಿ ಪ್ಲೀಸ್ ಅಣ್ಣ. ರವಿ ನನ್ನನ್ನೇನು ಮಾಡ್ಬೇಡಿ. ನಂದಿನಿ ಬಿಡ್ರು ಪ್ಲೀಸ್ ಬೇಡ ಅಣ್ಣ. ಬಿಟ್ಬಿಡಣ್ಣ. ಬೇಡ ಅಣ್ಣ. ನನ್ಗೇನು ಮಾಡ್ಬೇಡಿ. ಪ್ಲೀಸ್ ಅಣ್ಣ ನೀ ಹೇಳ್ದಾಗ ನಾ ಕೇಳ್ತೀನಿ ಅಣ್ಣ. ಪ್ಲೀಸ್ ಅಣ್ಣ ನನ್ ಬಿಟ್ಬಿಡಣ್ಣ. ನನ್ ಏಯ್. ಬಿಟ್ಬಿಡಣ್ಣ ಅಣ್ಣ ಪ್ಲೀಸ್ ನನ್ಗೇನು ಮಾಡ್ಬೇಡಿ. ಕೊಡ್ತೀನಿ ಬಾ ನೀವ್ ಹೇಳ್ದಾಗ ಕೇಳ್ತೀನಣ್ಣ. ರವಿಗೇನು ಮಾಡ್ಬೇಡಿ. ಹೋಗಿ, ರವಿಗೇನು ಮಾಡ್ಬೇಡಿ.